ಅವಾಂತರ, ಮನೆಗಳ ಮೇಲ್ಛಾವಣಿ ಹಾರಿ ಹೋಯಿತು. ಮಳೆ ಗಾಳಿಗೆ ರೆಹಮತ್ ನಗರ ತತ್ತರಿಸಿದ್ದು 4-5 ಮನೆಗಳಿಗೆ ಹಾನಿಯುಂಟಾಗಿದೆ. ಹೌದು, ಹುಬ್ಬಳ್ಳಿಯಲ್ಲಿ ಸುರಿದ ಭಾರೀ ಮಳೆ ಹಾಗೂ ಬಿರುಗಾಳಿಗೆ ರೆಹಮತ್ ನಗರದಲ್ಲಿ 4-5 ಮನೆಗಳ ಮೇಲ್ಛಾವಣಿಗಳು ಹಾರಿ ಹೋಗಿವೆ. ಪರಿಣಾಮ ಮನೆಯೊಳಗಿನ ಸಾಮಗ್ರಿಗಳು ಹಾನಿಗೊಳಗಾಗಿದ್ದು, ಕುಟುಂಬಗಳು ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ. ಮಾಹಿತಿ ತಿಳಿಯುತ್ತಿದ್ದಂತೆಯೇ ವಾರ್ಡ್ ನಂಬರ್ 53ರ ಕಾರ್ಪೊರೇಟರ್ ಆರಿಫ್ ಭದ್ರಾಪುರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂತ್ರಸ್ತರಿಗೆ ನೆರವಿನ ಭರವಸೆಯನ್ನ ನೀಡಿದ್ದಾರೆ. ಆನಂದ್ ನಗರದಾಗ ರೆಹಮತ್ ನಗರ ಅಂತೇಳಿ ಒಂದು ಭಾಗ ಇದೆ. ಆ ಭಾಗದಾಗ ಇವತ್ತು ಭಯಂಕರ ಮಳೆಯಾಗಿ ಮೂರು ಮನಿದ ಸೀಟ್ ಎಲ್ಲ ಮುರಿದಾವು. ಟೋಟಲ್ ಲಾಸ್ ಆಗ್ಯಾವು 3 ಮನೆ. ಆ 3 ಮನೆಗೆ ಭಾಳ ಬಡವ್ರ ಮಂದಿ ಇರ್ತಾರೆ, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಬಾಂಡೆ ತಿಕ್ಕಕ್ಕೆ ಅಂಥವ್ರ ಮನೆ ಇದೆ. ಸೊ ಅಲ್ಲಿ ಬಾಜು ಮನೆಯವ್ರು ಅವ್ರಲ್ಲಿಂದ ಏನು ಸಹಾಯ ಆಗ್ತೈತಿ ಅದು ಮಾಡ್ಯಾರ. ನಾನು ನನ್ನ ಕಡೆಯಿಂದ ಏನು ಸಹಾಯ ಆಗ್ತೈತಿ ಅದು ಅವ್ರಿಗೆ ಮಾಡ್ತೀನಿ ನಾನು. ಬಟ್ ಒಬ್ಬನಿಗೆ ಭಾಳ ಪೆಟ್ಟು ಬಿದ್ದಿದ್ದು, ಅವ್ರು KMC ಕರ್ಕೊಂಡು ಹೋಗ್ಯಾರ, ಅಡ್ಮಿಟ್ ಆಗ್ಯಾರ, ಅವ್ರು ಟ್ರೀಟ್ಮೆಂಟ್ ಮಾಡಾಕ್ತಾರೆ. ಸೊ ನಾವು ಈಗೆಲ್ಲ ನಿಮ್ಮ ಮುಖಾಂತರ DC ಅವ್ರಿಗೆ ಮನವಿ ಮಾಡ್ತೀವಿ, ಇಲ್ಲೇ ಬಂದು ವಿಸಿಟ್ ಮಾಡಿ ಈ ಬಡವ್ರಿಗೆ ಏನಾರ ಗೌರ್ಮೆಂಟ್ಲಿಂದ ಸಹಾಯ ಮಾಡ್ಬೇಕಂತೇಳಿ ಮನವಿ ಮಾಡ್ತೀವಿ. ಮನೆ ಬಿದ್ದೈತಿ, ನಮ್ಮ ಮಗ ಇಲ್ಲ, ಏನಿಲ್ಲ, ಸಸಿ ಎಲ್ಲಾರು ಹೋಗಿದ್ವಿ. ಮನ್ಯಾಗ ಯಾರು ಇದ್ದಿದ್ದಲ್ಲ ನಿಮ್ದು? ಮನ್ಯಾಗ ಯಾರು ಇದ್ದಿದ್ದಿಲ್ರಿ. ಎಷ್ಟು ಗಂಟೆಗೆ ಆಗೈತ್ರಿ ಇದು? ಬಳಿ ಬಂದೈತಿ ಅಲ್ಲ ರೀ ಅವಾಗ. ಹೌದಾ, ಮನ್ಯಾಗ ಯಾರಿಗೇನು ಹಾನಿ ಆಗಿಲ್ಲ, ಮನೆ ಪೂರ್ತಿ ಧ್ವಂಸ ಆಗೈತಿ. ಕ್ಯಾಮ್ರಾಮನ್ ನಿಖಿಲ್ ಜೊತೆ ಶಶಿಕಾಂತ್, ಪಬ್ಲಿಕ್ 5 ನ್ಯೂಸ್, ಹುಬ್ಬಳ್ಳಿ.